ಹಲೋ ನಮಸ್ಕಾರ ಎಲ್ಲ ಉತ್ತರ ಕನ್ನಡ ಮಂದಿಗೆ ವೆಲ್ಕಮ್ ಟು ನ್ಯೂ ಬ್ಲಾಗ್. ಏನಪ್ಪ ಅಂತ ಇವತ್ತು ನಾನು ಲೇಟಾಗಿದ್ದೇನೆ. ಸೊ ರೆಡಿಯಾಗಿ ಬರೋದು ಲೇಟಾಗಿ ಅಥವಾ ಬ್ಲಾಗ್ ಎಲ್ಲಿ ಸ್ಟಾರ್ಟ್ ಮಾಡ್ಯಾನಂತ ನಾನು ಅಷ್ಟೊಂದು ಬಸ್ನಾಗ ಬ್ಲಾಗ್ ಸ್ಟಾರ್ಟ್ ಮಾಡೇನೆ. ಅಷ್ಟಾಗ್ಲೋಸ್ಲಿಂತ ಅಂದರೆ ನಿನ್ನೆ ರಾತ್ರಿ ನಂದು ಲೈಫ್ ಒಳಗೆ ಒಂದು ಕೋ ಇನ್ಸಿಡೆಂಟ್ ಆಗ್ತದೆ ನನ್ನ ಲೈಫ್ ಒಳಗೆ. ನಿನ್ನೆ ರಾತ್ರಿ ಏನಪ್ಪ ಅಂತಂದರೆ ನಿನ್ನೆ ಒಂದು ಫಸ್ಟ್ ಟೈಮ್ ಲೈಫ್ ಒಳಗೆ ನಾನು ಫಸ್ಟ್ ಟೈಮ್ ಗಾಡಿ ಹಿಡಿತಾರೆ ಪೊಲೀಸರು. ಸೊ ಅದನ್ನು ನಂಬರ್ ಪ್ಲೇಟ್ ಫೈನ್ ತುಂಬಿ ನಂಬರ್ ಪ್ಲೇಟ್ ಅದನ್ನು ಇದು ಮಾಡಿಸ್ಕೊಂಡು ಗಾಡಿ ಮನೆ ಕಡೆಗೆ ತೊಗೊಂಬಂದೆ. ನಂಬರ್ ಪ್ಲೇಟ್ ಮುರ್ದೆ ತಂದೆ. ಸೊ ಅದಕ್ಕೆ ಫೈನ್ ಕಟ್ಟೆ ನಿನ್ನೆ. ಅದು ನಂಬರ್ ಪ್ಲೇಟ್ ತೊಗೊಂಬಂದೇನಿ. ಹೊಸ ನಂಬರ್ ಪ್ಲೇಟ್ ಹಾಕ್ಸ್ಬೇಕು ಇವತ್ತು. ಸೊ ಬರೀ ಹೋಗೋಣ ಅಂತಂತ ನಂಬರ್ ಪ್ಲೇಟ್ ಹಾಕ್ಸೋಣಂತ ನೋಡೋಣಂತ ಏನೇನಾಗ್ತದೆ ಅಂತ. ಬರೀ ಹೋಗೋಣಂತ ತೋರಿಸ್ತಾನೆ ನಂಬರ್ ಪ್ಲೇಟ್ ಯಾವ ಥರ ಮುರಿದೈತೆ ಗಾಡಿ ನಂದು. ಇದೆ ನನ್ನ ಗಾಡಿ ನಂಬರ್ ಪ್ಲೇಟ್ ನಂದು ಈ ಥರ ಮುರಿದೈತಿ. ಅದನ್ನು ಹಾಕಿಸ್ಬೇಕು ನಂಬರ್ ಪ್ಲೇಟಿಗೆ. ಹೋಯ್ತು ಪೂರಾ ಸಮೇತನ ಹಾಕಿಸ್ಬೇಕು. ಇದು ಹೊಸ ತೊಗೋಬೇಕು. ಇದನ್ನ ಸಮೇತನ ಹಾಕ್ಸ್ಕೋಬೇಕು. ಬರೀ ಹೋಗೋಣ ಅಂತ ಹಾಕ್ಸ್ಕೊಂಬರಕ್ಕೆ. ಇಲ್ಲಿ ಗಬ್ಬರ್ ಪಾಪ್ಯಾಸ್ ಒಳಗೆ ಐತ್ರಿ ಇದು. ಅಲ್ಲಿ ಕಾಣತ್ತಲ್ಲ ಅದು ನ್ಯೂ ಸ್ಕೂಲ. ಇಲ್ಲಿ ಗಬ್ಬರ್ ಪಾಪ್ಯಾಸ್ ಕಡೆ ಬಂದೇನ್ರಿ ನಾನು. ಇಲ್ಲಿ ಹಾಕ್ಸ್ಬೇಕಂತೇಳಿ ನನ್ನ ಗಾಡೀಲಿ ನಿಂತೈತೀನಿ. ಇದಂಗಡ ಹಾಕ್ಸೋದು ಇದಂಗಡ ಹಾಕ್ಸ್ಕೊತೀನಿ. ಒಬ್ಬರು ನಮ್ಮ ಅಣ್ಣಾರು ಬರತ್ತಾರ. ನಮ್ಮ ಅಣ್ಣಾರು ಬಂದ್ರೆ ಅಂತಂದ್ರೆ ಮಾಡಿಸ್ಬೇಕಾ. ಸರಿ ನೋಡೋಣಂತ ಮಾಡ್ತಾನಂತೆ ಎಷ್ಟು ಹೇಳ್ತಾರೆ ನೋಡೋಣಂತೆ. ಒಬ್ಬರ ಕಡೆ ಹೋಗಿದ್ದಾರೆ. ಇನ್ನು ಫಸ್ಟ್ ಒಂದು ಕಡೆ ಹೋಗಿದ್ದೆ. ಅವ್ರು 600 ರೂಪಾಯಿ ಹೇಳಿದ್ರು. ಸೊ ಅದಕ್ಕೆ ಜಾಸ್ತಿ ಆಯ್ತು ಅಂತ ಅಂದ್ಕೊಂಡೆ. ಅದು 70-80 ರೂಪಾಯಿನ ಕೆಲಸ ಆಗೋದು 600 ರೂಪಾಯಿ ಹೇಳಿದ್ರು ಅವ್ರು. ಅದಕ್ಕೆ ಮತ್ತೆ ಅಲ್ಲಿ ಬೇಡ ಅಂತೇಳಿ ವಾಪಸ್ ಬಂದೆ ನನಗೆ. ಸರಿ ನಮ್ಮ ಅಣ್ಣ ಬರತ್ತಲ್ಲ. ನಮ್ಮ ಅಣ್ಣ ಬಂದಮೇಲೆ ನೋಡೋಣ ಏನೇನು ಆಗ್ತಿದೆ ಅಂತ ಬರ್ ತೋರಿಸ್ತಾನೆ. ಏನಿಲ್ಲರಿಪ್ಪ ಅದು ನಂಬರ್ ಪ್ಲೇಟ್ ಹಾಕ್ಸೋದು ಬಿಟ್ಟು ನಮ್ಮ ಮಮ್ಮಿ ಅದೇನೋ ಬ್ಯಾಂಕಿದ್ದು ರೊಕ್ಕ ಕಟ್ಟಬೇಕಂತ. ಸೊ ಅಲ್ಲಿ ಕರ್ಕೊಂಬಂದಾರ. ಅದನ್ನು ಹಾಕ್ಸೇ ಇಲ್ಲ ನಂಬರ್ ಪ್ಲೇಟ್ ನೋಡಿಲ್ಲ. ಹಂಗೆ ತೊಗೊಂಬಂದಿನಿ. ಮತ್ತು ನಮ್ಮ ಅವ್ರಲ್ಲಿ ಒಳಗೆ ಹೋಗಾರ. ಬರ್ತಾರೆ ಈಗ ಬಂದಮೇಲೆ ತೋರಿಸ್ತೀನಿ ಬ್ಲಾಗ್ನಾಗ. ಅವ್ರು ರೊಕ್ಕ ಕಟ್ಕೊಂಬರಕ್ಕೆ ಹೋಗೋಲ್ಲ. ಅರ್ಜೆಂಟ್ ಬಾ ಅದು ಬಂದು ಆಗ್ತೈತಿ ನಾನು ಸಂಕಟಕ್ಕೆ ಬಂದಂಗಿರಿಪ್ಪ ನಾನು. ಅದನ್ನು ಹಾಕ್ಸೋದು ಅವ್ನು ಇಲ್ಲಿ ಹೊಸ ತೊಗೊಂಬಂದಿನ. ಅದನ್ನು ತೊಗೊಂಡಲ್ಲ ಕೊಟ್ಟೇನಿ. ಇದನ್ನು ಹಾಕ್ಸ್ಕೊಂಡು ದಿನದ ರೊಕ್ಕ ತುಂಬಿ ಕರ್ಕೊಂಡು ಹೋಗಿ ಮತ್ತೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಬಿಟ್ಟು ಮತ್ತೆ ಹೋಗ್ಬೇಕು ರೀ. ಹೋಗೋಣ ಅಂತ ಬರ್ರಿ. ನಾನು ಇಲ್ಲಿ ಅಂಗಡಿಗೆ ಬಂದೇನಿ ಸ್ವಲ್ಪ ಅಂಗಡಿಗೆ ಬಂದೇನಿ ತೊಗೊಂಡು ವಾಪಸ್ ಸಿಗ್ತಾನೆ. ನಮ್ಮ ಅವ್ರಿಗೆ ಲೈವ್ ಒಳಗೆ ತೋರ್ಸೋಕೆ ಆಗಿಲ್ಲ ರೀ ನಿಮ್ಗೆ ಈಗ ಬ್ಲಾಗ್ನಾಗ. ಅದಕ್ಕಂದ್ರೆ ಅಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂತು. ಸೊ ಹಂಗೆ ಅರ್ಜೆಂಟ್ನಾಗ ಅವ್ರು ನಮ್ಮ ಅವ್ರಿಗೆ ಕರ್ಕೊಂಬಂದೆ ನಾನು. ಈಗೇನಪ್ಪ ಅಂತಂದ್ರೆ ಇಲ್ಲಿಗ ಶಿಬಿಟಿಗೆ ಬಂದೆ ನಾನು. ಶಿಬಿಟ್ಲಿಂತ ಗಾಡಿಯಲ್ಲಿ ಅದು ನಂಬರ್ ಪ್ಲೇಟದ ವೆಲ್ಡಿಂಗ್ ಮಾಡೋಂಗಿಲ್ಲ ಅಂತ ಹೇಳಿದ್ರೆ. ವೆಲ್ಡಿಂಗ್ ಮಾಡೋಂಗಿಲ್ಲ ಅಂತ ಅಂದ್ಕೊಳ್ಳಿ ಮತ್ತೆ ಮಾಡಿದೆ. ಶೋರೂಮಿಗೆ ಫೋನ್ ಮಾಡಿದೆ. ಶೋರೂಮ್ನಾಗ ಸ್ಟಾಕ್ ಆಯ್ತು ಅಂತಂದ್ರೆ ಅಲ್ಲಿ ಸ್ಟಾಕ್ ಕಾಯ್ಲಿಕ್ಕಿತ್ತು. ಶೋರೂಮ್ನಾಗ ಸ್ಟಾಕ್ ಆಯ್ತು ಅಂತಂದ್ರೆ ಶೋರೂಮ್ಗೆ ಹೊಂಟೇನಿ ತೊಂಬರಾಗ. ಶೋರೂಮ್ಗೆ ಹೋಗುವಂತ ಬರ್ರಿ. ಇಲ್ಲಿ ಎಲ್ಲಿ ಬಂದೇನೆ ಅಂತಂದ್ರೆ ಈಗ ಇಲ್ಲಿ ಶಿಬಿಟಿ ಐತಲ್ಲ ಶಿಬಿಟಿಗೆ ಬಂದೇನೆ ಅಂತ ನನಗಿಲ್ಲ. ಇಲ್ಲಿಂದ ಬಸ್ ಹತ್ತಿ ಎಲ್ಲ ಹೋಗಕ್ಕೆ ಬಂದರೆ ವಿದ್ಯಾನಗರಿಗೆ ಹೋಗ್ಬೇಕು. ವಿದ್ಯಾನಗರಿಗೆ ಹೋಗ್ಬರ್ರಿ ಎಲ್ಲರೂ ನೋಡೋಣ. ಶುದ್ಧ ಇಲ್ಲಿ ಬಸ್ ಬರತ್ತಲ್ಲ. ಸೊ ಹಿಂಗಲ್ಲೇ ನಮ್ಮದು ಚಿಗರಿ ಬಸ್ ಅಂತಂತ ಐತಿ. ಸೊ ಅಲ್ಲಿ ಹೋಗ್ಬೇಕಲ್ಲ ಹೋಗಿ ಚಿಗರಿ ಬಸ್ ಸ್ಟಾಪಿಗೆ ಹೋಗ್ಬೇಕು. ಚಿಗರಿ ಬಸ್ ಸ್ಟಾಪಿಗೆ ಹೋಗೋಣಂತ. ಹೋಗಿ ಬಸ್ ಹತ್ತಿ ಹೋಗೋಣಂತ ಬರ್ರಿ. ತೋರಿಸ್ತೆ ನಿಮ್ಗೆ ಏನೇನು ಆಗ್ತದೆ ಅಂತೇಳಿ. ನೋಡ್ರಿ ಇಲ್ಲಿ ನೀವು ಹುಬ್ಳಿ ಒಳಗೆ ಶಿಬಿಟಿಗೆ ಬಂದಿರಿ ಅಂದ್ರೆ ನನಗೆ ಕಮೆಂಟ್ ಮಾಡಿರಿ. ಇನ್ನೂ ಮಟ್ಟ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ನೆನಪಲೆ. ಮತ್ತು ಹಂಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಟಿಕೆಟ್ ಇಲ್ಲಿ ಒಳಗೆ ಐತಿ ಟಿಕೆಟ್ ಕೌಂಟ್ರ. ಅಲ್ಲಿ ಒಳಗೆ ಹೋಗ್ಬೇಕು ಟಿಕೆಟ್ ಕೌಂಟ್ರಾಗೆ. ಬರೀ ಟಿಕೆಟ್ ತೊಗೊಳೋಣ ಬರ್ರಿ. ಅಲ್ಲಿ ತೊಗೊಳತ್ತಲ್ಲ ಟಿಕೆಟ್. ಸೊ ಇಲ್ಲಿ ಟಿಕೆಟ್ ತೊಗೊಳೋಣ. ಇಲ್ಲಿ ಟಿಕೆಟ್ ತೊಗೊಳೋಣ ಬರ್ರಿ ಅಣ್ಣ. ವಿದ್ಯಾನಗರ ಎಷ್ಟು ಅಣ್ಣ? 16 ಹಾಂ ಎಲ್ಲ ನೋಡಿದೆ. ಹಾಂ ಫೋನ್ಪೇನೇ ಇಲ್ಲ ಅಣ್ಣ, ಕ್ಯಾಶ್ ಇಲ್ಲ. ಇದರಿಂದ ಮಾಡ್ತಿದ್ದೆ ಅಣ್ಣ. ಅಣ್ಣ 20 ಅದಾವಣ್ಣ. ಅವೆಲ್ಲ 10 ಇನ್ನೊಂದು ಹಾಡು ಮಾಡಿ. ಇಲ್ಲಿ ಟಿಕೆಟ್ ತೊಗೊಂಡೇನ್ರಿ. ಟಿಕೆಟ್ ತೊಗೊಂಡು ಒಂದು ಚಿಗರಿ ಬಸ್ ಸ್ಟಾಪ್ ಇದೆ. ಹೋಗಿ ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನ್ ಆಕೈತೆ ರೀ. ಬರೀ ತೋರಿಸ್ತಾನೆ ಯಾವ ಥರ ಸ್ಕ್ಯಾನ್ ಆಗ್ತದೆ ಅಂತೇಳಿ. ನೀವು ಚಿಗರಿದಕ್ಕೆ ಹೋಗಿದ್ರಿ ಅಂದ್ರೆ ನನಗೆ ಕಮೆಂಟ್ ಮಾಡಿರಿ. ಈಗ ಹಿಂಗೆ ಓಪನ್ ಆಗ್ತೈತೆ ರೀ. ಓಪನ್ ಆಗ್ತಾವಲ್ಲ ಇಲ್ಲ ಹೋಗೋಣ ಬರೀ. ಇನ್ನೂ ನಂಗೆ ಅನ್ಸೋ ಮಟ್ಟಿಗೆ ಬಸ್ ಬಿಡೋದು ಲೇಟ್ ಅಂತ ಅನ್ಕೋತೇನೆ ನಾನು. ಸರಿ ಇದು ಹೋಗ್ತಲ್ಲ. ಇದು ಬಸ್ ಹೋಗ್ತದಂತೆ. ಇದನ್ನ ಒಳಗೆ ನಾವು ಹೋಗೋದ್ರಿ ವಿದ್ಯಾನಗರ್ಗೆ. ಬರೀ ಹೋಗೋಣಂತ.
ಇದು ಸೀಟ್ನಾಗ ಕುಂತೇನೆ ರೀ. ಡ್ರೈವರ್ ಊಟ ಮಾಡಕ್ಕೆ ಹೋಗಿರ್ಬೇಕಂತ ಅನ್ಕೋತೀನಿ. ಊಟ ಮಾಡಕ್ಕೆ ಹೋಗ್ರೆ ಇದು ಚೀಟಿ ಬೇಕು ರೀ, ಅಲ್ಲಿ ಇಳಿಬೇಕಾದ್ರು ಸ್ಕ್ಯಾನ್ ಮಾಡ್ಬೇಕು. ಆವಾಗ ಸ್ಕ್ಯಾನ್ ಮಾಡಿದ್ಮೇಲೆ ಹೊರಗೆ ಹೋಗ್ಬೋದು. ಅಲ್ಲಿ ಹೋಗ್ಬೇಕಾದ್ರೆ ನೋಡ್ಸೇನೆ ಬರೀ ಬಸ್ ಬಿಟ್ಟಾಗ ಮತ್ತೆ ತೋರಿಸ್ತಾನೆ ಅಂತ ನಿಮಗೆ ಯಾವ ಥರ ಹೋಗ್ತಾವೆ ಅಂತೇಳಿ ಬರೀ ಹೋಗೋಣಂತ. ಈಗ ನಾವು ಎಲ್ಲಿ ಬಿಡ್ತೇವಪ್ಪ ಅಂತಂದ್ರೆ ಮಿನಿ ವಿಧಾನಸೌಧ ಹೋಗುತ್ತೆ. ಮಿನಿ ವಿಧಾನಸೌಧ ನಿಮ್ಗೆ ತೋರಿಸ್ತೀನಿ. ಮಿನಿ ವಿಧಾನಸೌಧ ಹೆಂಗಿರ್ತದೆ ಇದು ಎಲ್ಲ ಇದು ಮಿನಿ ಇದು ಫುಲ್ ಕಾರ್ಪೊರೇಷನ್ ಇದೆ ಮುಂದಲ್ಲ. ಇಂಥ ಎಲ್ಲ ಸಿಗರಿ ಬೆಸ್ಟ್ ಕಾರ್ಪೊರೇಷನ್ ಇದೆ. ಕಾರ್ಪೊರೇಷನ್ ಇದು ಕಾರ್ಪೊರೇಷನ್. ಈಗ ಬರೋದು ಮಿನಿ ವಿಧಾನಸೌಧ ಬರ್ತೈತೆ. ತೋರಿಸ್ತೀನಿ ಮಿನಿ ವಿಧಾನಸೌಧ ಹೆಂಗೆ ಇದೆ ನೋಡ್ರಿ. ಮಿನಿ ವಿಧಾನಸೌಧ ಅಷ್ಟು ಅಲ್ಲಿ ಬಸ್ನಾಗ ಕುಂತಲ್ಲ ಅಷ್ಟು ಚೆನ್ನಾಗಿ ಕಾಣಂಗಿಲ್ಲ ನಿಮ್ಗೆ. ಬಸ್ನಾಗ ಕುಂತೆ ನಾನು ಅಷ್ಟು ಕಾಣಂಗಿಲ್ಲ. ನೆಕ್ಸ್ಟ್ ಬರೋದು ಮೇನ್ ಹುಬ್ಬಳ್ಳಿಗೆ ಮೇನ್ ಒಂದು ಸರ್ಕಲ್ ಬರ್ತೈತೆ. ಮೇನ್ ಸರ್ಕಲ್ ಅಂದ್ರೆ ಮೇನ್ ಸರ್ಕಲ್ ಚೆನ್ನಮ್ಮ ಸರ್ಕಲ್. ಇದು ರಾಯಣ್ಣನ ಮೂರ್ತಿ ನೋಡ್ರಿ. ಇದು ಬರೋದು ಮೇನ್ ಚೆನ್ನಮ್ಮ ಸರ್ಕಲ್ ಇದೆ. ತೋರಿಸ್ತೆ ನಿಮಗೆ. ಇಲ್ಲಿಂದ ಬರೋದು ನೋಡ್ರಿ ಚೆನ್ನಮ್ಮ ಸರ್ಕಲ್. ಇಲ್ಲಿ ಯಾರು ಚೆನ್ನಮ್ಮ ಸರ್ಕಲಿಗೆ ನೀವು ಬಂದಿದ್ರೆ ಅಂದರೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಬೇಕ್ರಿಪ್ಪ ಇಲ್ಲಿ ಮ್ಯಾಲೆ ಫ್ಲೈಓವರ್ ಮಾನ ಅಂತಾರೆ. ಫ್ಲೈಓವರ್ ಮುಗಿಮಟನು ಫ್ಲೈಓವರ್ ಮಾನ ಅಂತಾರೆ. ಫ್ಲೈಓವರ್ ಮುಗಿಮಟನು ಇಷ್ಟ ಹೊಸ ಬಸ್ ಸ್ಟ್ಯಾಂಡ್ ಇದೆ. ಸರಿ, ಹೊಸ ಬಸ್ ಸ್ಟ್ಯಾಂಡ್ ಅಲ್ಲ, ಹಳೆ ಬಸ್ ಸ್ಟ್ಯಾಂಡ್. ಅದು ರೆಡಿ ಆಗೋದೈತಿ. ರೆಡಿ ಅಂದ್ರೆ ಕಂಪ್ಲೀಟ್ ಇನ್ನೂ ಕರೆಕ್ಟ್ ಕಂಪ್ಲೀಟ್ ಆಗಿಲ್ಲ. ಅದು ಹೊಸ ಬಸ್ ಸ್ಟ್ಯಾಂಡ್ ಅದು. ಸಾರಿ, ಹಳೆ ಬಸ್ ಸ್ಟ್ಯಾಂಡ್. ಸಾರಿ ಹಳೆ ಬಸ್ ಸ್ಟ್ಯಾಂಡ್ ಅಂತ. ಹೊಸ ಬಸ್ ಸ್ಟ್ಯಾಂಡ್ ಅಲ್ಲ, ಹಳೆ ಬಸ್ ಸ್ಟ್ಯಾಂಡ್. ಫ್ಲೈಓವರ್ ಮುಗಿಮಟನು ಹಿಂಗೆ ಇದು ಕನ್ಸ್ಟ್ರಕ್ಷನ್ ನಡೆಯಾಗೈತೆ. ಇದು ಫ್ಲೈಓವರ್ ಕನ್ಸ್ಟ್ರಕ್ಷನ್ ಮುಗಿಮಟನು ಹಿಂಗೈತೆ. ಬರೀ ಮುಂದೆ ಹೋಗೋಣಂತ ನಾನು ತೋರಿಸ್ತೀನಿ ಮುಂದೆ ಏನೇನಾಗುತ್ತೆ ಅಂತೇಳಿ ಬರೀ ಹೋಗೋಣಂತ. ಈಗ ಹೊಸರು ಬಸ್ ಸ್ಟ್ಯಾಂಡ್ ದಾಟೈತ್ರಿ. ಈಗ ಹೊಸರು ಬಸ್ ಸ್ಟ್ಯಾಂಡ್ ದಾಟೈತಿ. ಈಗ ನಮ್ಮದು ಮೇನ್ ಹೊಸರು ಬಸ್ ಸ್ಟ್ಯಾಂಡ್ ಅಂತ ಮೇನ್ ಹೊಸರು ಬಸ್ ಸ್ಟ್ಯಾಂಡ್ ಇದೆ. ತೋರಿಸ್ತೀನಿ ಮೇನ್ ಹೊಸರು ಬಸ್ ಸ್ಟ್ಯಾಂಡ್ ಇಲ್ಲಿಂದ. ಮೇನ್ ಹೊಸರು ಬಸ್ ಸ್ಟ್ಯಾಂಡ್ ಇಲ್ಲಿಂದ ಸ್ಟಾರ್ಟ್ ಇದೆ. ಏನಾದ್ರು ಸ್ವಲ್ಪ ಬಿಸಿಲು ಭಾಳ ಐತಿ, ಅದು ಕರೆಕ್ಟ್ ಕಂಡಿಲ್ಲ ಅಂತಂದ್ರೆ ಬೈಬೇಡ ನನಗೆ. ಇದು ಮೇನ್ ಹುಬ್ಳಿದು ಮೇನ್ ಹೊಸರು ಬಸ್ ಸ್ಟ್ಯಾಂಡ್ ಇದೆ. ಮೇನ್ ಹೊಸರು ಬಸ್ ಸ್ಟ್ಯಾಂಡ್ ಇದೆ. ಭಾಳ ದೊಡ್ಡದೈತಿ. ಇನ್ನು ಒಳಗೆ ಯಾವಾಗ ಒಮ್ಮೆ ಒಳಗೆ ಹೋದಾಗ ತೋರಿಸ್ತೇನೆ ಅಂತ ನಿಮ್ಗೆ. ಇದೆ ನೋಡಿ ಹೊಸರು ಬಸ್ ಸ್ಟ್ಯಾಂಡ್. ಹೊಸರು ಬಸ್ ಸ್ಟ್ಯಾಂಡ್ ಈಗ ನಾನು ಹೊಸರು ದಾಟಿ ಅಂತ ಹೊಸರು ದಾಟಿ ಚಿಗರಿ ಬಸ್ ಸ್ಟಾಪ್. ಒಂದೊಂದು ಸ್ಟಾಪಿಗೆ ಒಂದೊಂದು ಸ್ಟಾಪ್ ಆಗ್ತೈತಿ. ಯಾವುದು ಸ್ಟಾಪ್ ಆಗಲಾರ್ದೆ ಯಾವುದೂ ಹೋಗಲ್ಲ. ಎಲ್ಲ ಸ್ಟಾಪಿಗೆ ಸ್ಟಾಪ್ ಆಗಿನ ಹೋಗ್ತಾವೆ. ಚಿಗರಿ ಬಸ್ ಸ್ಟಾಪ್ ಬರೀ ನೋಡೋಣಂತ. ಮತ್ತು ಸೀದಾಗಲ್ಲಿ ಅವ್ರ ಅಜ್ಜಾರ ಎಲ್ಲ ಇಳಿಬೇಕಂತಂದ್ರೆ. ಸೊ ಎಲ್ಲೇ ಪಾಪ ಬಸ್ ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲೇ ಇಳಿಬೇಕಂತ ಇರ್ತಿತ್ತು. ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಅವ್ರ ಪಾಪ ಕುಂತಾರಲ್ಲ ಸುಮ್ಮನೆ. ಈಗ ನಮ್ದು ಇಳಿದು ಬಂತು ನೋಡ್ರಿ ಸ್ಟಾಪ್. ನಾನು ಇಳಿಬೇಕೀಗ. ನಾ ಇಳಿ ಸ್ಟಾಪ್ ಬಂದೀಗ. ಅದ ನೋಡ್ರಿ ನಾ ಇಳಿ ಸ್ಟಾಪ್ ಬಸ್. ಅಂದರೆ ನಾ ಇಳಿ ಸ್ಟಾಪ್ ಬಸ್ ನೋಡ್ರಿ. ನಾ ಇಳಿದು ಸ್ಟಾಪ್ ನಾನು ಹೇಳಿದ್ದೆ. ಡೋರ್ ಯಾವ ಥರ ಓಪನ್ ಆಗ್ತೈತಿ ನೋಡ್ರಿ ನೀವು. ಈ ಥರ ಡೋರ್ ಓಪನ್ ಆಗ್ತೈತಿ. ಈ ಥರ ನಾನು ಹೋಗ್ಬಂದು ಸ್ಕ್ಯಾನ್ ಮಾಡಿದ್ಮೇಲೆ ನಾನು ಸ್ಕ್ಯಾನ್ ಮಾಡಿಲ್ರಿ. ಹಂಗೆ ಸ್ಕ್ಯಾನ್ ಮಾಡಾಕ ಅವ್ರು ಅನ್ನಾರು ಸ್ಕ್ಯಾನ್ ಮಾಡಿದ್ರು. ಸೊ ಅವ್ರದ್ದು ಲಾಕ್ ಮಾಡ್ಕೊಂಡು ನಾನು ಹೊರಗೆ ಬಂದಂಗೆ. ನಾ ಎಲ್ಲಿ ಹೋಗ್ಬೇಕು ಅಂತಂದ್ರೆ ಇದು ಬಜಾಜ್ ಶೋರೂಮ್ ಕಾಣೋದೈತಲ್ಲ. ಇದು ಬಜಾಜ್ ಶೋರೂಮ್ ಐತಲ್ಲ. ಸೊ ನಾನು ಅಲ್ಲಿ ಹೋಗ್ಬೇಕು ಈಗ. ಬಜಾಜ್ ಶೋರೂಮ್ ಇಲ್ಲ ಐತಿ. ನಾನು ನಡ್ಕೊಂಡು ಹೋಗೋದು ಅಲ್ಲಿ ಮಠ ನಡ್ಕೊಂಡು ಹೋಗ್ಬೇಕು. ನಾನು ಹೋಗ್ಕೊಂಬರಿ ಅಲ್ಲಿ ಒಳಗೆ ಹೋಗೋಣಂತ. ಏನೇನು ತೊಗೊಳ್ಳೋ ಐಟಮ್ ಬರ್ತಾವಲ್ಲ ತೊಗೊಳ್ಳೋಣಂತ. ಬರೋಂಬರಿ ಸುತ್ತ ಹೊಡೆದು ಬರ್ಬೇಕು ರೀ. ಇಲ್ಲಿ ಸುತ್ತ ಹೊಡೆದು ಬರ್ಬೇಕು. ಹಿಂಗೆ ಹೋಗಿ ಸುತ್ತ ಹೊಡೆದು ಹಿಂಗೆ ಬರ್ಬೇಕು. ಕಾಲು ನೋವಾತವ್ರಿಪ್ಪ ನಮ್ಮದು ನೋಡ್ರಿ. ನಡ್ಕೊಂಬಂದೆ ಗಾಡಿ ಅಲ್ಲೇ ಹಚ್ಚಿ ನಡ್ಕೊಂಬಂದೇನ್ರಿ. ನಾನು ಬಸ್ಸಿಗೆ ಬಂದೇನೆ. ಎದಕ್ಕಂತಂದ್ರೆ ಮತ್ತೆ ಎಲ್ಲರ ಗಾಡಿ ಹಿಡಿಬೇಕು ಅಲ್ಲ. ರೆಸಿಪ್ಟ್ ಐತೆ ನನ್ನ ಹತ್ರ. ಆದರೂ ಯಾಕೆ ರಿಸ್ಕ್ ತೊಗೊಂಡು ಮತ್ತು ನನ್ನ ಗಾಡಿ ಇದು ಮಾಡ್ಕೊಳ್ಳೋದು ಬೇಕಂತಂತೇಳಿ ಸೊ ಹುಡ್ಕೊಂಡು ಹೋಗೋದಿಲ್ಲ. ಮತ್ತು ಸಿಗ್ನಲ್ ಬಿಟ್ಬಿಡ್ತೈತೆ ರೀ. ಇಲ್ಲಿ ನೋಡ್ರಿ ಇದಕ್ಕೆ ಶಿರು ಪಾರ್ಕ್ ಅಂತ. ಇದಕ್ಕೆ ವಿದ್ಯಾನಗರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಎಲ್ಲ ಇದಕ್ಕೆ ಸಿರು ಪಾರ್ಕ್ ಆಲ್ಮೋಸ್ಟ್ ಎಲ್ಲ ಇದಕ್ಕೆ ಸಿರುಕ್ ಏನದು ಅದು ನಗರ ಅಂತಾರೆ. ಸಿರು ಪಾರ್ಕ್ ಸಿರು ಪಾರ್ಕ್ ನಂಬರ್ ಅಂತಾರೆ. ಇದು ಹೋಗುಂಬರಿ ನಾನು
ತೋರಿಸ್ತಾನೆ ನನಗೆ ಯಾವ ಥರ ಏನೇನು ಆಗ್ತಾಯಿದೆ ಅಂತ. ಅಲ್ಲಿಂದ ಬಂದು ನೋಡ್ರಿ ನೋಡ್ಕೊಂಡು ನಾನು ಫಸ್ಟ್ ಸ್ಟಾಪ್ ಕಾಣತ್ತಲ್ಲ, ಸೊ ಹಂಗೆ ನೋಡ್ಕೊಂಡು ಇಲ್ಲಿಂದ ರಾಶಿ ಹಿಂಗೆ ಹೊಂಟೆ ನೋಡ್ರಿ. ಈಗ ದಮ್ ಮತ್ತಾಗತ್ತೈತ್ರಿಪ್ಪ ನನಗೆ. ದಮ್ನ ಹೆವಿ ಆಗತೈತಿ. ಎಷ್ಟು ದಮ್ ಮಾತದ ಅಷ್ಟು ದಮ್ ಮತ್ತಾಗತೈತಿ. ಹೋಗೊಂಬರ್ರಿ ನೋಡ್ರಿ ಅಂತ ಏನೇನು ಆಗ್ತೈತಿ ತಾಳಕ್ಕೆ. ಇಲ್ಲ ತಾಳಕ್ಕೆ ತೊಗೋಬೇಕ್ರಿ ನಾನು. ಇಲ್ಲೇ ಬರೀ ಹೋಗೋಣ ಬರೀ ಅಂದರೆ ಗಾಡಿ ಪಾರ್ಟ್ಸ್ ಬೇಕಾಗಿತ್ತು ಬಜಾಜ್. ನಂದು ಇನ್ನೂ 725 ತೊಗೊಂಡಿದ್ರಿ. ಮುರ್ದೈತ್ರಿ ಗಾಡಿ ಪಾರ್ಟ್ಸ್ ಅಲ್ಲಿ. ಅಂದ್ರೆ ನಂಬರ್ದು ಸ್ಟ್ಯಾಂಡ್ ಬರ್ತದಲ್ಲ ರೀ ಐತಂತ್ರಿ. ಅದ್ರ ಏನು ಬ್ಲ್ಯಾಕ್ ಕಲರ್ ಐತಂತ, ಸಿಲ್ವರ್ ಕಲರ್ ಐತಂತ. ಸೊ ಸಿಲ್ವರ್ ಕಲರ್ ತೊಗೊಳ್ಳೋಣಂತ ಬರ್ರಿ. ನೋಡಿರಿ ಈ ಥರ ಮುಗ್ದೈತ್ರಿ ನಾನು. ಈ ಥರ ಮುಗ್ದೈತ್ರಿ. ಯಾಕಂದ್ರೆ ನೀವು ಬಜಾಜ್ ಪಾರ್ಟ್ಸ್ ತೊಗೋಬೇಕಂತಂದ್ರೆ ಇದೇ ಬರ್ರಿ. ಇನ್ನು ಸೀದಾ ಇಲ್ಲಿ ತೊಳಗೆ ಇಳಿಬೇಕು. ಸೀದಾ ತೊಳಗೆ ಇಳಿದು ಇಲ್ಲಿ ಬರ್ಬೇಕು. ಬರ್ರಿ ನೋಡೋಂತ ಐತನ ಐತಂತ ಸಿಗ್ತೈತಿ. ನೋಡ್ಬೇಕು ತೊಗೊಂಡು ನಿಮ್ಗೆ ನಾನು ಸಿಕ್ಕಂತಲ್ಲ ಇನ್ನು ಮತ್ತೆ ತೊಗೊಂಡೇನಿ ರೀ. ಇದು ತೊಗೊಂಡೇನಿ ಬಾಕ್ಸ್, ಅದು ಸ್ಟ್ಯಾಂಡ್ ಎಲ್ಲ ತೊಗೊಂಡೇನಿ. ಸ್ಟ್ಯಾಂಡ್ ಬಂದುಬಿಟ್ಟು 350 ರೂಪಾಯಿ ಬಿತ್ತು ಸ್ಟ್ಯಾಂಡ್ ನನಗಿದೆ. ಇದನ್ನು ಹಾಕಿಸ್ಬೇಕಂದ್ರೆ ಮತ್ತೆ 100 ರೂಪಾಯಿ ಕೊಡ್ಬೇಕಿದೆ ಹಾಕಿಸ್ಬೇಕಂತಂದ್ರೆ. ಇದು ತೊಗೊಂಡೇನಿ. ಈಗ ತೊಗೊಂಡೋಗಿ ಹಾಕಿಸ್ತೀನಿ. ಹೋಗೋಣಂತ ಬರ್ರಿ. ಈಗ ನಾನು ಮತ್ತೆ ನಿಮ್ಗೆ ಹೋಗೋದೆಲ್ಲ ತೋರಿಸ್ಕೊಂಡೆ ಅಂದ್ರೆ ಮತ್ತೆ ನೀವೇನು ಲೇಪ ಒಳ್ಳೆ ಮಾಡ ತೋರಿಸ್ತಾನೆ ಅಂತ ಬೈತೀರಿ ನೀವು ನನಗೆ. ಬೇಡ, ಸೀದಾ ಅಲ್ಲಿ ಸಿಬಿಟಿಗೆ ಇಳಿದ್ಮೇಲೆ ಇದು ಏನು ಹಾಕ್ತೀನಲ್ಲ, ಸೊ ನಿಮ್ಗೆ ಅಲ್ಲಿ ತೋರಿಸ್ತಾನೆ ಅಂತ ಬರ್ರಿ ಹೋಗೋಣ. ಅಲ್ಲೇ ಸೀದಾ ಅಲ್ಲೇ ಹಾಕೋಬೇಕಾದ್ರೆ ಸಿಗ್ತಾನಂತೆ ನಿಮಗೆ ಏನು ರೀ. ಈಗ ಮತ್ತೆ ನಾ ಬಸ್ ಹತ್ತಿ ಮತ್ತು ಅಲ್ಲೇ ಸಿಬಿಟಿಗೆ ಹೋಗ್ಬೇಕು. ಈಗ ಮತ್ತೆ ಅಲ್ಲೇ ಸಿಗ್ತಾನಂತೆ. ಬರ್ರಿ ಹೋಗೋಣ. ಶಿಬಿಟಿಗೆ ಇಳಿದ ಮನೆಗೆ ಬಂದು ಮತ್ತೆ ಒಂದು ತಾಸು ಮಕ್ಕೊಂಡು ಎದ್ದು ಮುಖ ತಕ್ಕೊಂಡು ಫ್ರೆಶ್ ಅಪ್ ಹಾಕ್ಕೊಂಡು ಚಾಗಿ ಕುಡ್ದು ಹೊರಗೆ ಬಂದೇನೆ ರೀ. ನಿಮ್ಮದು ಚಾ ಕುಡಿದ್ರಿ ಅಂತ ಅನ್ಕೊತಾರಂತ. ಈಗ ಹೊರಗೆ ಎದ್ದೋಗೀನಿ. ನಮ್ಮ ಅಣ್ಣಗೆ ಕಾಲ್ ಮಾಡಿದ್ದೆ. ಅಣ್ಣ ಏನಂತಾನ ಇಲ್ಲೇ ಮನೆ ಕಡೆಗೆ ಬಂದು ಫೋನ್ ಮಾಡಿದ್ದೀನಿ. ಅವಾಗ ಅದನ್ನ ಸ್ಟ್ಯಾಂಡ್ ಇದನ್ನೇನದು ನಂಬರ್ ಪ್ಲೇಟ್ ಸ್ಟ್ಯಾಂಡ್ ಹಾಕ್ಕೊಡ್ತೇನೆ ಅಂತ ಹೇಳಿದ. ಸೊ ಅವ್ರು ಬರ್ಮಟ ವೇಟ್ ಮಾಡಬೇಕು. ಅವ್ರು ಬಂದ್ಮೇಲೆ ತೋರಿಸ್ತೀನಿ ಯಾವ ಥರ ಪ್ರೋಸೆಸ್ ಇತ್ತಂತೇಳಿ. ಗಾಡಿ ಲೇಟಾಗಿ ಚಾಲು ಮಾಡಿದೆ. ಅಲ್ಲಿ ಇಟ್ಟಿದ್ದೆ ಕ್ಯಾಮ್ರಾ. ಸೊ ಅದಕ್ಕೆ ಈಗ ಲೇಟಾಗಿ ಚಾಲು ಮಾಡೀನಿ. ಇನ್ನೇನು ಹೋಗ್ಬೇಕು ಹೊರಗೆ. ಇಲ್ಲೊಂದು ಸ್ವಲ್ಪ ಕೆಲಸ ಐತಿ, ಅದು ಮುಗಿಸ್ಕೊಂಬರಾಕೊಂಡೇನೆ ಅಂತ. ಹೋಗೋಣ ಬರ್ರಿ ಎಲ್ಲರೂ. ಒಂಥರ ಬೇಜಾರಾಗತ್ತೈತಿ. ಸಾಂಗ್ ಆಡ್ಬೇಕಂತ ಅನ್ಸಾತೀನಿ. ಸಾಂಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಮಟ್ಟ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಲ್ಲ ಹೋಗಿ ಜಲ್ದಿ ಸಬ್ಸ್ಕ್ರೈಬರ್ ಆಗಿರಿ. ನೋಡಿರಿ, ಸಪೋರ್ಟ್ ಮಾಡಿರಿ ಸ್ವಲ್ಪ. ಇಷ್ಟೇ ಕೇಳ್ಕೊಬೋದು. ಇದು ಏನು ಹಾಕ್ತೀನಲ್ಲ, ಸೊ ನಿಮ್ಗೆ ಅಲ್ಲಿ ತೋರಿಸ್ತಾನೆ ಅಂತ ಬರ್ರಿ. ಬರೀ ಅಂತೂ ಇಂತು ಟೈಮ್ ಬಂತ ನಂಬರ್ ಪ್ಲೇಟ್ ಹಾಕ್ಸೋದು. ಬರೀ ಅಂತೂ ಇಂತು ಬಂತ ನಂಬರ್ ಪ್ಲೇಟ್ ಹಾಕ್ಸೋದು ಟೈಮು. ಯಾವ ಥರ ನಂಬರ್ ಪ್ಲೇಟ್ ಹಾಕ್ತಾರೆ ತೋರಿಸ್ತಾನಂತೆ. ಸೊ ಅದಕ್ಕೆ ಇದು ಸಾಮಾನು ತೊಗೊಂಡು ಹೊಂಟೆ ಅಂತ ಅನ್ನೋದು ನಂಬರ್ ಪ್ಲೇಟ್ ಹಾಕ್ತಾರೆ. ಬರೀ ನೋಡೋದು ಯಾವ ಟೈಪ್ ನಂಬರ್ ಪ್ಲೇಟ್ ಅಂತ ತೋರಿಸ್ತಾರೆ. ಬರೀ ಈಗ ರೆಡಿ ಆತ. ಇದೆಲ್ಲ ರೆಡಿ ಆಗೈತಿ. ಹಾಕೋದು ಬರೀ ಹೆಂಗೆ ಹಾಕ್ತಾರೆ ತೋರಿಸ್ತಾನೆ ಅಂತ. ಬರೀ ಅಲ್ಲಿ ಮೇಲೆ ಕುಂತು ರೆಡಿ ಮಾಡ್ಕೊಂಡೆ ಅವ್ರ ಮನ್ಯಾಗ. ರೆಡಿ ಆಗೈತಿ ನಿಮ್ಮದು ನಂಬರ್ ಪ್ಲೇಟ್ ನೋಡಿರಿ. ನಾವು ರೆಡಿಯಾಗಿ ಕುಂತೈತೆ ನಂಬರ್ ಪ್ಲೇಟ್. ಮತ್ತು ನಂಬರ್ ಪ್ಲೇಟ್ ಹಾಕೋದು ಒಂದೇ ಕೆಲಸ ಇತ್ತು ನಂದು. ಮತ್ತು ಬೇರೆ ಏನೇನು ಕೆಲಸ ಮಾಡೀನಿ. ಸೊ ಎಲ್ಲ ಬ್ಲಾಗ್ಗಳು ಹಾಕೀನಿ.
ಬ್ಲಾಗ್ ಇಷ್ಟ ಆಗ್ತೈತಂತ ಅಂದ್ಕೊಂಡೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲ್ಲ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಸಪೋರ್ಟ್ ಮಾಡಿರಿ. ನಾನು ನಿಮ್ಮ ಮಗನ ಹುಡುಗ, ನಾನು ಸಪೋರ್ಟ್ ಮಾಡಿರಿ. ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೇನಂತೆ. ಮತ್ತು ನ್ಯೂ ಬ್ಲಾಗ್ನಾಗ ಸಿಗೋಣಂತೆ ಎಲ್ಲರೂ. ಎಲ್ಲರೂ ಊಟ ಮಾಡಿರಿ, ನಾನು ಊಟ ಮಾಡ್ತೀನಿ. ಓಕೆ, ಗುಡ್ ನೈಟ್, ಬಾಯ್ ಬಾಯ್.